ಸಚಿವ ಸ್ಥಾನದ ಬಗ್ಗೆ ಆಕಾಂಕ್ಷಿಗಳ ಲಾಬಿ ವಿಚಾರದ ಬಗ್ಗೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾರಕಿಹೊಳಿ ನನ್ನ ಬಳಿಯೂ ಕೂಡ ಬಂದಿದ್ರು ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. 3-4 ನೀರಾವರಿ ಯೋಜನೆ ಬಗ್ಗೆ ಮಾತನಾಡಿದ್ರು. ಕೇಂದ್ರ ಸರ್ಕಾರದ ಸಹಾಯವನ್ನ ಕೇಳಲಿಕ್ಕೆ ಬಂದಿದ್ರು. ಸಚಿವ ಸಂಪುಟದ ಬಗ್ಗೆ ನನ್ನ ಜೊತೆ ಚರ್ಚಿಸಿಲ್ಲ ಅಂತ ಜೋಶಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವತ್ತು ಜಲಸಂಪನ್ಮೂಲ ಸಚಿವರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಸಾಥ್ ಕೊಟ್ಟಿದ್ರು. ಜಾರಕಿಹೊಳಿ ಅವರು ನನ್ನ ಹತ್ರ ಬಂದಿದ್ದು ಕೇವಲ ನಮ್ಮ 3-4 ಪ್ರಮುಖವಾದಂತಹ ನೀರಾವರಿ ಯೋಜನೆಗಳ ಬಗ್ಗೆ ಭಾರತ ಸರ್ಕಾರದ ಸಹಾಯ ಕೇಳಲಿಕ್ಕೆ ಬಂದಿದ್ದರು. ಅಷ್ಟನ್ನೇ ನಾವು ಮಾಡಿದ್ದೆವು. ಹೌದು, ಜಾರಕಿಹೊಳಿ ಅವರು ನಾನು ಪತ್ರಿಕೆಯಲ್ಲಿ ಬಂದಿದೆ, ನನಗೆ ಗೊತ್ತಿಲ್ಲ ಜಾರಕಿಹೊಳಿ ಇನ್ನೂ ದಿಲ್ಲಿಯಲ್ಲಿದ್ದಾರಂತೆ. ನಾನು ಆಲ್ರೆಡಿ ನಿನ್ನೆನೇ ದಿಲ್ಲಿ ಬಿಟ್ಟಿದ್ದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದೀವಿ ಮುಖ್ಯಮಂತ್ರಿಗಳು ಹೋಗಿ ಬಂದು ಅಲ್ಲೇ 3 ದಿನದ ಮೇಲೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಅವತ್ತು ಬಂದಂತ ಸಂದರ್ಭದಲ್ಲಿ ಹೇಳಿದ್ರು 2-3 ದಿನದಲ್ಲಿ ಸಚಿವರ ಪಟ್ಟಿಯನ್ನ ಕಳಿಸ್ಕೊಡ್ತಾರೆ ಹೈಕಮಾಂಡ್ ಅವರು, ಡಿಸೈಡ್ ಅನ್ನ ಮಾಡಿ ನಿರ್ಧಾರವನ್ನ ಮಾಡಿ ಅಂತ ಹೇಳಿದ್ರು. ಇನ್ನೂ ಕೂಡ ಪಟ್ಟಿ ಬಂದಿಲ್ಲ. ಅದರ ಹಿಂದಿನ ಬೆಳವಣಿಗೆಗಳು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಏನಾಗ್ತಾ ಇದೆ ಈಗ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ವಿಚಾರದ ಬಗ್ಗೆ? ಪೃಥ್ವಿರಾಜ್, ಈಗಾಗಲೇ ಏನಂತಂದ್ರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಇಂದ ಲೀಸ್ಟ್ ಕಳ್ಸಿಕೊಡ್ತಾರೆ ಅನ್ನುವಂಥದ್ದು ಕಾದ್ ನೋಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಹೈಕಮಾಂಡ್ ನಿಂದ ಇನ್ನೂ ಕೂಡ ಸಂದೇಶ ಬಂದಿಲ್ಲ. ಸಂಪುಟ ಪುನರಚನೆ ಆಗಿರ್ಬೋದು, ವಿಸ್ತರಣೆ ಆಗಿರ್ಬೋದು, ಆ ಒಂದು ವಿಚಾರಕ್ಕೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಅವರು ಏನು ನಿನ್ನೆ ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿ ಬಂದಿದ್ರು. ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿ ಹಿರಿಯ ಶಾಸಕರು ಮತ್ತೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿರತಕ್ಕಂಥ ರೇಣುಕಾಚಾರ್ಯ ಅವರು ಇವತ್ತು ರಮೇಶ್ ಜಾರಕಿಹೊಳಿನ ಭೇಟಿ ಮಾಡಿ ಮಾತುಕತೆ ನಡೆಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಈಗಾಗಲೇ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಪ್ರಮುಖವಾಗಿ ಸರ್ಕಾರ ರಚನೆಗೆ ಪ್ರಮುಖವಾದಂತಹ ಕಾರಣಕರ್ತರು ಆಗಿದ್ದಾರೆ. ಜೊತೆಗೆ ಏನಂತಂದ್ರೆ ತುಂಬಾ ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡ್ಬಂದಂತವ್ರು, ಅವರು ಕೂಡ ನ್ಯಾಯವನ್ನ ಒದಗಿಸಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ BL ಸಂತೋಷ್ ಅವರನ್ನು ಕೂಡ ನಿನ್ನೆ ಭೇಟಿ ಮಾಡಿ ಮಾತುಕತೆ ನಡೆಸಿ ಬಂದಿದ್ದಾರೆ. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ನನ್ನ ಜೊತೆ ಬಂದಂತವ್ರಿಗೂ ಕೂಡ ಎಲ್ರಿಗೂ ಕೂಡ ನ್ಯಾಯವನ್ನ ಕೊಡಿಸ್ಕೊಡ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರ್ತಕ್ಕಂಥ H. ವಿಶ್ವನಾಥ್ ಆಗಿರ್ಬೋದು, R. ಶಂಕರ್ ಆಗಿರ್ಬೋದು, ಎಲ್ಲರೂ ಕೂಡ ಈಗ ರಮೇಶ್ ಜಾರಕಿಹೊಳಿ ಅವರನ್ನ ದೂರವಾಣಿ ಮೂಲಕವಾಗಿ ಒಂದು ಮಾಹಿತಿಯನ್ನ ಕೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಈ ನಡುವೆ ರೇಣುಕಾಚಾರ್ಯ ಅವರು ಕೂಡ ಅಂದ್ರೆ ಮೂಲ ಬಿಜೆಪಿಗರು ಕೂಡ ರೇಣುಕಾಚಾರ್ಯ ಅವರನ್ನ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಕೇಳಿ ಒಂದು ಮಾತುಕತೆ ನಡೆಸಿ ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಾತಾಡಿದ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಟ್ಟಿಲ್ಲ. ಅಂದ್ರೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದು ಮೌನವಾಗಿ ತಾಳಿದ್ರು, ಯಾವುದೇ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳ ಬಳಿ ಹೋದ್ರೆ ಏನು ನಮಗೆ ಮಾಹಿತಿ ಸಿಗೋದಿಲ್ಲ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಏನಾದರೂ ಹೋದ್ರೆ ಗೊತ್ತಾಗಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸದಾಶಿವನಗರದಲ್ಲಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಂದು ಭೇಟಿ ಮಾಡಿ ಹೋಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಯಾವಾಗ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂಥದ್ದು. ಪೃಥ್ವಿರಾಜ್, ಸದ್ಯಕ್ಕಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳಷ್ಟು